ಪಾಠವನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡಿ ನಂತರ ನಾವು ಕೂಟಕ್ಕೆ ಮುಂದೆ ಹೋಗೋಣ. ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಿಸ್ಟರ್ ಪ್ರಿಯಾ ಮಗಳು ಪ್ರಾರ್ಥನೆ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಹಾ ಬ್ರದರ್, ಪ್ರಾರ್ಥನೆ ಮಾಡುವೆ ಮಗಳೇ, ಪ್ರಾರ್ಥನೆ. ಪರಲೋಕದಲ್ಲಿ ಇರುವ ನಮ್ಮ ತಂದೆಯ ದೇವರೇ, ನಿಮ್ಗೆ ಆಶೀರ್ವದಿಸ್ತೇನಪ್ಪ. ಅಪ್ಪ ತಂದೆಯ ದೇವರೇ, ಈ ಒಂದು ರಾತ್ರಿ ವೇಳೆಯಲ್ಲಿ ದೇವರೇ ನೀನ್ ನಮ್ಮನ್ನ ಕಾಪಾಡಿದ್ಯಪ್ಪ ತಂದೆಯ ದೇವರೇ, ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡ್ತಿದ್ದೇವಪ್ಪ. ಈ ವಾಕ್ಯವನ್ನು ಚೆನ್ನಾಗಿ ಹೇಳುವಂತೆ ನೀನ್ ಸಹಾಯ ಮಾಡಪ್ಪ ತಂದೆಯ ದೇವರೇ. ದೇವರೇ ನೀನ್ ನಮ್ಗೆ ಆಶೀರ್ವದಿಸಪ್ಪ ದೇವರೇ, ನಾವು ನಿಮ್ಮ ವಾಕ್ಯದಲ್ಲಿ ಇರುವಂತೆ ನೀನ್ ಸಹಾಯ ಮಾಡಪ್ಪ. ಈ ವಾಕ್ಯವನ್ನು ಎಲ್ಲರೂ ಚೆನ್ನಾಗಿ ಹೇಳುವಂತೆ ದೇವರೇ, ಈ ಈಸಾಕನ್ ಬಗ್ಗೆ ಹೇಳುವಂತೆ ನೀನ್ ಸಹಾಯ ಮಾಡಪ್ಪ ತಂದೆ ದೇವರೇ. ಇಷ್ಟನ್ನ ಪ್ರಾರ್ಥನೆ ಮಾಡಿ ಮುಗಿಸ್ತೇನಪ್ಪ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಳೆದ ವಾರದಲ್ಲಿ ಕೇಳಿದಂತೆ ಅಬ್ರಾಮನ ಕುರಿತು ಸ್ಟೋರಿಯನ್ನು ನಾವು ಕೇಳಿದೆವು. ಮಕ್ಕಳು ಸಂತೋಷವಾಗಿ ಹೇಳಿದ್ರು. ಈ ವಾರದಲ್ಲಿ ಕೂಡ ಅಬ್ರಾಮನ ಮಗನಾಗಿರ್ತಕ್ಕಂಥ ಈಸಾಕನ ಕುರಿತು ಆತನ ಒಂದು ಚರಿತ್ರೆ ಬಗ್ಗೆ ಕೇಳೋದಕ್ಕಾಗಿ ನಾವೆಲ್ಲರೂ ಸೇರಿ ಬಂದಿದ್ದೀವಿ. ಸೇರಿ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನು ಮತ್ತು ಸೋದರಿಯರನ್ನು ಮತ್ತು ಮಕ್ಕಳನ್ನು ಕೂಡ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ. ಈ ದಿನದಲ್ಲಿ ಮೊದಲನೇದಾಗಿ ಒಂದು ಈಸಾಕನ ಒಂದು ಸ್ಟೋರಿಯನ್ನು ಹೇಳೋದಕ್ಕಾಗಿ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸಿಸ್ಟರ್ ಅನೋನಿತಾ ಅವರು, ಹಲೋ ಸಿಸ್ಟರ್ ಅನೋನಿತಾ ಅವರು ಇಸಾಕನ ಬಗ್ಗೆ ಸ್ಟೋರಿ ಹೇಳ್ಬೇಕಂತ ನಾನು ಕೇಳ್ಕೊಳ್ತೀನಿ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನಾವು ಈಸಾಕನ ಬಗ್ಗೆ ತಿಳ್ಕೊಳ್ಳೋಣ. ಈಸಾಕನ ತಂದೆ ಹೆಸರು ಸಾರ. ಈಸಾಕನ ತಂದೆ ಹೆಸರು ಅಬ್ರಗಮ್. ಈಸಾಕನ ತಾಯಿ ಹೆಸರು ಸಾರಾ. ಒಂದು ದಿವಸ ಅಬ್ರಗಮನ ಸೇವಕನ ಹತ್ರ ನಾನು ಈಸಾಕ್ಗೆ ಮದುವೆ ಮಾಡಿ ಕೊಡ್ತೀನಿ, ನೀನು ನನ್ನ ಊರಿಗೆ ಹೋಗಿ ಒಂದು ಹುಡುಗಿಯನ್ನು ಕರ್ಕೊಂಡು ಬಾ ಎಂದು ಹೇಳಿದರು. ಹಾಗೆ ಸೇವಕರು ಹೊರಟರು. ಸೇವಕರು ಮನಸ್ಸಲ್ಲಿ, ದೇವರೇ, ನಾನು ಯಾವ ಹುಡುಗಿ ನೋಡ್ತೀನೋ ಆ ಹುಡುಗಿ ನನಗೂ ನನ್ನ ಒಂಟೆಗಳಿಗೂ ನೀರು ಕೊಟ್ಟರೆ ನಾನು ಈಸಾಕನಿಗೆ ಮದುವೆ ಮಾಡಿ ಕೊಡ್ತೀನಿ ಎಂದು ಹೇಳಿ ಪ್ರಾರ್ಥನೆ ಮಾಡಿಕೊಂಡರು. ಹಾಗೆ ಸೇವಕರು ಹೋಗುವಾಗ ಅಲ್ಲಿ ರಬೇಕ ಇದ್ದರು. ಸೇವಕರು ರಬೇಕಳ ಹತ್ರ ಹೋಗಿ, ಅಮ್ಮ, ನನ್ಗೆ ಸ್ವಲ್ಪ ನೀರು ಕೊಡು ಎಂದು ಹೇಳಿದರು. ಹಾಗೆ ರಬೇಕಳನ್ನು ಕುಡಿಯಪ್ಪ ಎಂದು ಹೇಳಿದರು. ನಾನು ನಿನಗೋ ನಿನ್ನ ಒಂಟೆಗಳಿಗೋ ನೀರು ಕೊಡ್ತೀನಿ ಎಂದು ಹೇಳಿದರು. ಹಾಗೆ ಕೊಟ್ಟರು. ರಬೇಕ ತನ್ನ ಮನೆಗೆ ಕರ್ಕೊಂಡು ಅನ್ನ ಆಚೆ ಬಂದು, ಯಾಕಿಲ್ಲಿ ಆಚೆ ನಿಂತಿದ್ದೀರಿ, ಹೊರಗಡೆ ಬನ್ನಿ ಎಂದು ಒಳಗಡೆ ಬನ್ನಿ ಎಂದು ಹೇಳಿದರು. ಮುಗಿತಾ ಪುಟ್ಟ? ಹಲೋ
ಅನುನಿತಾ ಕೇಳಿಸ್ತಲ್ವಾ ಸಿಸ್ಟರ್? ಕೇಳಿಸ್ತಿದೆ. ಮಗಳು ವಯಸ್ಸು ಕೇಳಿಸ್ತಾ ಇಲ್ಲ. ನೆಟ್ ಕಟ್ ಆಗ್ಬಿಡ್ತು. ಹೌದು ಸಿಸ್ಟರ್. ಇವಾಗ ಹೇಳ್ತಿದ್ದ ಮೇಡಮ್. ಇವಾಗ ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಾ ಇದೆ. ಮನೆಗೆ ಹೋದ್ರು. ರಬೇಕ ಮನೆಗೆ ಹೋದರು. ಆಗ ರಬೇಕ ಅನ್ನ ಸೇವಕರ ತರ ಯಾಕೆ ಆಚೆ ನಿಂತಿದ್ದೀರಿ, ಹೊರಗಡೆ ಬನ್ನಿ ಎಂದು ಹೇಳಿದರು. ಹಾಗೆ ಬಂದು ಈ ಎಲ್ಲರಿಗೂ ಬಹುಮಾನ ಕೊಟ್ಟು ರಬೇಕಳನ್ನು ಕರ್ಕೊಂಡು ಹೋದರು. ಹಾಗೆ ರಬೇಕಳಿಗೂ ಈಸಾಕನಿಗೂ ಮದುವೆ ಮಾಡಿ ಕೊಟ್ಟರು. ಅವರಿಗೆ 2 ಮಕ್ಕಳು ಹುಟ್ಟಿದರು. ಒಂದು ಮಗನ ಹೆಸರು ಏಸ, ಇನ್ನೊಂದು ಮಗನ ಹೆಸರು ಯಾಕೋಬ್. ಥ್ಯಾಂಕ್ ಯು. ವೆರಿ ಗುಡ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಮಧ್ಯದಲ್ಲಿ ಇನ್ನೊಬ್ಬ ಇದ್ದಾಳೆ, ಬ್ರದರ್ ತರುಣ್ ಲೋಕೇಶ್. ಹಾ ಬ್ರದರ್. ಹಾ ಹೇಳು ಬ್ರದರ್, ಇದು ಇಸಾಕನ ಚರಿತ್ರೆ ಕುರಿತು ನೀವೇನ್ ಹೇಳ್ತೀರಾ? ಈಸಾಕನ ಚರಿತ್ರೆ. ಅಬ್ರಾಮನು ಈಸಾಕನನ್ನು ಪಡೆದನು. ಈಸಾಕನು ಹುಟ್ಟಿದಾಗ ಅಬ್ರಾಮನು 100 ವರ್ಷದವನಾಗಿದ್ದನು. ಒಂದು ದಿನ ದೇವರು ಅಬ್ರಾಮನನ್ನು ಪರೀಕ್ಷೆ ಮಾಡುತ್ತಾರೆ. ಯಾವ ರೀತಿ ಅಂದ್ರೆ, ದೇವರು ಅಬ್ರಾಮನಿಗೆ, ನಿನ್ನ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೊರೆಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಬೆಟ್ಟದ ಮೇಲೆ ಸರ್ವಾಂಗ ಹೋಮವನ್ನು ಅರ್ಪಿಸಬೇಕು ಎಂದು ಹೇಳುತ್ತಾರೆ. ಆಗ ಅಬ್ರಾಮನು ಬೆಳಗ್ಗೆ ಎದ್ದು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತೆಗೆದುಕೊಂಡು ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೋಗುತ್ತಾರೆ. ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಇಟ್ಟುತ್ತಾನೆ. ಮಗನಾದ ಈಸಾಕನ ಕೈ ಕಾಲುಗಳನ್ನು ಬಿಗಿದು ಅವನನ್ನು ಯಜ್ಞವೇದಿಯಲ್ಲಿ ಕಟ್ಟಿ ಯಜ್ಞವೇದಿಯಲ್ಲಿ ಮಗನಾದ ಈಸಾಕನನ್ನು ಕೈಕಾಲು ಬಿಗಿದು ಅವನನ್ನು ಯಜ್ಞ ಅರ್ಪಿಸುವ ಕತ್ತಿಯನ್ನು ತೆಗೆದುಕೊಂಡನು. ಆಗ ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಾಮನೇ ಅಬ್ರಾಮನೇ ಎಂದು ಕರೆಯುತ್ತಾರೆ. ಅದಕ್ಕೆ ಅಬ್ರಾಮನು ಇದೇನೆ ಅಂದನು. ಆ ದೂತನು ಅಬ್ರಾಮನಿಗೆ, ನಿನ್ನ ಮಗನಿಗೆ ಏನು ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನಾದ ನನಗೆ ಹಿಂದೆಗೆಯಿಲ್ಲ. ಆದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಕಂಡು ಬಂದ ಆಶೀರ್ವಾದಿಸಿ ಎಂದು ಹೇಳಿದರು. ದೇವರು ಈ ವಾಕ್ಯವನ್ನು ಆಶೀರ್ವಾದಿಸಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಶ್ರೀಕಾಂತ್ DVG ಯಾರ್ರಿ? ಅದು ಮೈಕ್ ಆಫ್ ಮಾಡ್ಕೊಡ್ರಿ. ಶ್ರೀಕಾಂತ್ DVG ಯಾರು? ಮೈಕ್ ಆಫ್ ಮಾಡ್ಕೊಡ್ರಿ ಬ್ರದರ್. ಥ್ಯಾಂಕ್ ಯು ಬ್ರದರ್. ಇನ್ನೊಬ್ಬರ ಕುರಿತು ನಾವು ನೋಡೋಣ. ಇನ್ನೊಬ್ಬ ಮಗು. ಮೂರನೇದಾಗಿ ಸಿಸ್ಟರ್ ಸಾಕ್ಷಿ ಮಗಳು ಇಸಾಕನ ಕುರಿತು ಹೇಳ್ಬೇಕು.
ಸಿಸ್ಟರ್ ಸಾಕ್ಷಿ. ಹಾ, ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಸಹೋದರಿಯರಿಗೆ ವಂದನೆಗಳು. ಈಗ ನಾವು ಇಸಾಕನ ಚರಿತ್ರೆಯನ್ನು ನೋಡೋಣ. ಇಸಾಕನು ಅಬ್ರಹಾಮ ಮತ್ತು ಸಾರಾಳ ಏಕೈಕ ಮಗನು. ಅಬ್ರಹಾಮನಿಗೆ ವಯಸ್ಸಾಗಿದ್ದಾಗ ತನ್ನ ಹೆಂಡತಿಯಾದ ಸಾರಳಲ್ಲಿ ಹುಟ್ಟಿದವನು ಇಸಾಕ. ಇಸಾಕನು ಹುಟ್ಟಿದಾಗ ಅಬ್ರಹಾಮ 100 ವರ್ಷವಾಗಿತ್ತು. ದೇವರು ಅಬ್ರಹಾಮನಿಗೆ, ನಿನ್ನ ಸಂತಾನವು ಆಕಾಶದ ನಕ್ಷತ್ರಗಳಷ್ಟು ಸಮುದ್ರದ ಉಸುಬಿನಷ್ಟು ಹೆಚ್ಚಾಗಿ ಮಾಡುವೆನು ಎಂದು ವಾಗ್ದಾನ ಮಾಡಿದರು. ದೇವರು ಒಂದು ದಿವಸ ಅಬ್ರಹಾಮನಿಗೆ, ನಿನಗೆ ಇಷ್ಟವಾದ ನೀನು ಪ್ರೀತಿಸಿದ ಮಗನನ್ನು ನನಗೆ ಬಲಿ ಕೊಡಬೇಕು ಅಂದಾಗ ಅಬ್ರಹಾಮನು ಎದುರು ಮಾತಾಡದೆ ಮಗನನ್ನು ಮೋರಿಯ ಬೆಟ್ಟಕ್ಕೆ ಕರಕೊಂಡು ಹೊರಟನು. ಬೆಟ್ಟದ ಮೇಲೇರಿ ಯಜ್ಞಕ್ಕೆ ಕಟ್ಟಿಗೆಯನ್ನು ಯಜ್ಞವೇದಿಯ ಮೇಲೆ ತನ್ನ ಮಗನ ಕೈಕಾಲು ಕಟ್ಟಿ ಅದರ ಮೇಲೆ ಮಲಗಿಸಿದನು. ಇದಕ್ಕೆ ಅಬ್ರಹಾಮನ ಮಗನಾದ ಇಸಾಕನು ಎದುರು ಮಾತನಾಡದೆ ಇರುತ್ತಾರೆ. ಇಸಾಕನನ್ನು ಬಲಿ ಕೊಡಲು ಸಿದ್ಧನಾದನು. ಅಬ್ರಹಾಮನೇ ತನ್ನ ಕೈಯೆತ್ತಿ ಕತ್ತಿಯನ್ನು ಹಿಡಿದು ಕೊಲ್ಲಲಿಕ್ಕೆ ಹೋದಾಗ ದೇವದೂತನು ಅಬ್ರಹಾಮನಿಗೆ, ಅಬ್ರಹಾಮನೇ, ನಿನ್ನ ಮಗನಾದ ಇಸಾಕನ ಮೇಲೆ ಕೈ ಹಾಕಬೇಡ, ನಿನ್ನ ನಂಬಿಕೆಯನ್ನು ನೋಡಿದ್ದೇನೆ ಎಂದು ಹೇಳಿದರು. ಆಗ ಅಬ್ರಹಾಮನು ಹಿಂದೆ ತಿರುಗಿ ನೋಡಿದಾಗ ಪೊದೆಯಲ್ಲಿ ಒಂದು ಟಗರು ತನ್ನ ಕೊಂಬಿಂದ ಸಿಕ್ಕಿ ಹಾಕಿಕೊಂಡಿರುತ್ತೆ. ಅದನ್ನು ಹಿಡಿದು ತಂದು ಯಜ್ಞ ಸಮರ್ಪಿಸುತ್ತಾರೆ. ಅಲ್ಲಿಂದ ಹೊರಟು ಬರುತ್ತಾರೆ. ಒಂದು ದಿವಸ ಅಬ್ರಹಾಮನು ತನ್ನ ಸೇವಕರಲ್ಲಿ ಪ್ರಧಾನ ಸೇವಕರೊಬ್ಬರನ್ನು ಕರೆದು, ನೀನು ಹೋಗಿ ನನ್ನ ಮಗನಿಗೆ, ನನ್ನ ಬಂಧುಗಳ ಬಳಿಗೆ ಹೋಗಿ ನನ್ನ ಮಗನಿಗೆ ತಕ್ಕ ಹೆಂಡತಿಯನ್ನು ಹುಡುಕಬೇಕೆಂದು ಪ್ರಮಾಣ ಮಾಡಿಸಿಕೊಡುತ್ತಾರೆ. ಅದರಂತೆ ಸೇವಕನು ತನ್ನ ದಣಿಯ 10 ಒಂಟೆಗಳನ್ನು ತೆಗೆದುಕೊಂಡು ಆರಾಮ್ ಸೀಮೆಗೆ ಬರುತ್ತಾರೆ. ಆಗ ಸಾಯಂಕಾಲ ರೆಬೆಕ್ಕಾ ನೀರನ್ನು ತರುವುದಕ್ಕೆ ಬಂದಾಗ ಆ ಪ್ರಧಾನ ಸೇವಕನು ಅವಳಿಗೆ, ಅಮ್ಮ, ಕುಡಿಯಲಿ ನೀರು ಕೊಡಿ ಎಂದಾಗ ಆಕೆ, ತೆಗೆದುಕೊಳ್ಳಿ, ಕುಡಿಯಿರಿ ಎಂದು ಕೊಟ್ಟು ಒಂಟೆಗಳಿಗೂ ನೀರು ತಂದು ದೋಣಿಯಲ್ಲಿ ಸುರಿಯುತ್ತಾಳೆ. ಇದನ್ನು ನೋಡಿ ಸೇವಕನು, ಇವಳೇ ನನ್ನ ದಣಿಯಾದ ಅಬ್ರಹಾಮನ ಮಗನಾದ ಇಸಾಕನಿಗೆ ಸರಿಯಾದ ಜೋಡಿ ಎಂದು ಕರೆದುಕೊಂಡು ಹೊರಟನು. ರೆಬೆಕ್ಕಳು ಇಸಾಕನನ್ನು ಕಂಡು ಒಂಟೆಯಿಂದ ಇಳಿದು ಗೌರವ ಸೂಚಿಸಿದಳು. ತಾಯಿ ಇಲ್ಲದ ಇಸಾಕನು ತನ್ನ ಹೆಂಡತಿ ಯಾಗಿದ್ದ ರೆಬೆಕ್ಕಳನ್ನು ಪ್ರೀತಿಸಿದನು. ಇಸಾಕನ ಹೆಂಡತಿ ಗರ್ಭವತಿಯಾಗಿ ಏಸಾವ, ಯಾಕೋಬನೆಂಬ 2 ಮಕ್ಕಳನ್ನು ಹೆತ್ತಳು. ಅಬ್ರಹಾಮನು ತೀರಿ ಹೋದ ನಂತರ ದೇವರ ಅನುಗ್ರಹವು ಅವನ ಮಗನಾದ ಇಸಾಕನ ಮೇಲೆ ಉಂಟಾಗುತ್ತೆ. ಒಂದು ದಿನ ರಾತ್ರಿ ಯೆಹೋವ ದೇವರು ಇಸಾಕನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಹಾಮ ದೇವರು ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸುವೆನು ಎಂದು ದೇವರು ಹೇಳ್ತಾರೆ. ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ಈಗ ಇನ್ನೊಬ್ಬರನ್ನು ಕುರಿತು ನಾವು ನೋಡೋಣ. ಬ್ರದರ್ ಸಾತ್ವಿನ್ ಪ್ರಸನ್ನ ಕುಮಾರ್ ಬ್ರದರ್ ಅವರು ಇಸಾಕನ ಬಗ್ಗೆ ಹೇಳ್ಬೇಕಂತ ಕೇಳ್ಬಿಡ್ತೀನಿ.
ಬ್ರದರ್ ಸಾತ್ವಿನ್ ಪ್ರಸನ್ನ ಕುಮಾರ್. ಬ್ರದರ್ ಅವ್ರು ಇಲ್ಲ, ಆಕ್ಚುಲಿ ಅವ್ರು ಆಂಧ್ರದಲ್ಲಿದ್ದಾರೆ, ಅವರು ಕನೆಕ್ಟ್ ಆಗ್ತಾ ಇಲ್ಲ ಅದು. ಓಕೆ 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 ಬ್ರದರ್. ಬ್ರದರ್ ಜೋವಿಲ್ ಅವರು ಇಸಾಕನ ಕುರಿತು ಹೇಳ್ಬೇಕಂತ ನಾನು ಕೇಳ್ಕೊಳ್ತೀನಿ. ಜೋವೆಲ್ ಬ್ರದರ್. ಜೋವೆಲ್ ಬ್ರದರ್ ಇಲ್ಲ ಬ್ರದರ್. ಇಲ್ಲ ಬ್ರದರ್. ಸಿಸ್ಟರ್. ಓಕೆ ಸಿಸ್ಟರ್. ಆಮೇಲೆ ಇನ್ನೊಬ್ಬರು ಸಿಸ್ಟರ್ ನೀತು. ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ಗೆ ವಂದನೆಗಳು. ಕೇಳಿಸ್ತಿದೆ ಬ್ರದರ್? ಕೇಳಿಸ್ತಾ ಇದೆ ಹೇಳಿ. ಎಲ್ಲ ಬ್ರದರ್ಸ್ಗೂ ಸಿಸ್ಟರ್ಸ್ಗೂ ವಂದನೆಗಳು. ಈಗ ಈಸಾಕನ ಬಗ್ಗೆ ತಿಳ್ಕೊಳ್ಳೋಣ. ಈಸಾಕನು ಅಬ್ರಾಮನಿಗೆ ಸಾರಳಿಗೆ ಹುಟ್ಟಿದ ಏಕೈಕ ಮಗ. ಈಸಾಕನು ಹುಟ್ಟಿದಾಗ ಅಬ್ರಾಮನಿಗೆ 100 ವರ್ಷ ಆಗಿತ್ತು. ದೇವರು ಅಬ್ರಾಮನಿಗೆ, ನಿನ್ನ ಸಂತಾನವು ಆಕಾಶದ ನಕ್ಷತ್ರಗಳಷ್ಟು ಹೆಚ್ಚು ಮಾಡ್ತೀನಿ ಎಂದು ಹೇಳಿದರು. ದೇವರು ಒಂದು ದಿವಸ ಅಬ್ರಾಮನಿಗೆ, ನಿನ್ನ ಪ್ರೀತಿಯ ಮಗನನ್ನು ನನಗೆ ಬಲಿ ಕೊಡಬೇಕು ಎಂದು ಹೇಳಿದನು. ಆಗ ಅಬ್ರಾಮನು ಎದುರು ಮಾತಾಡದೆ ಒಪ್ಕೊಂತಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬೇಟಾ. ಓಕೆ, ನಮ್ಮ ಮಧ್ಯದಲ್ಲಿ ಸಿಸ್ಟರ್ ಪ್ರಿಯಾ ಮಗಳು. ಇಸಾಕನ ಸ್ಟೋರಿ ಹೇಳಮ್ಮ. ಅಂಕಲ್, ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಸಹೋದರಿಯರಿಗೆ ವಂದನೆಗಳು. ಈಗ ನಾವು ಇಸಾಕನ ಚರಿತ್ರೆಯನ್ನು ನೋಡೋಣ. ಇಸಾಕನು ಅಬ್ರಹಾಮ ಮತ್ತು ಸಾರಳ ಏಕೈಕ ಮಗನು. ಅಬ್ರಹಾಮನಿಗೆ ವಯಸ್ಸಾಗಿದ್ದಾಗ ತನ್ನ ಹೆಂಡತಿಯಾದ ಸಾರಳಲ್ಲಿ ಹುಟ್ಟಿದವನು. ಇಸಾಕನು ಹುಟ್ಟಿದಾಗ ಅಬ್ರಹಾಮ 100 ವರ್ಷವಾಗಿತ್ತು. ದೇವರು ಅಬ್ರಹಾಮನಿಗೆ, ನಿನ್ನ ಸಂತಾನವು ಆಕಾಶದ ನಕ್ಷತ್ರಗಳಷ್ಟು, ಸಮುದ್ರದ ಉಸುಬಿನಷ್ಟು ಹೆಚ್ಚಾಗಿ ಮಾಡುವೆನು ಎಂದು ವಾಗ್ದಾನ ಮಾಡಿದರು. ದೇವರು ಒಂದು ದಿವಸ ಅಬ್ರಹಾಮನಿಗೆ, ನಿನಗೆ ಇಷ್ಟವಾದ ನೀನು ಪ್ರೀತಿಸಿದ ಮಗನನ್ನು ನನಗೆ ಬಲಿ ಕೊಡಬೇಕು ಅಂದಾಗ ಅಬ್ರಹಾಮನು ಎದುರು ಮಾತಾಡದೆ ಮಗನನ್ನು ಮೋರಿಯ ಬೆಟ್ಟಕ್ಕೆ ಕರಕೊಂಡು ಹೊರಟನು. ಬೆಟ್ಟದ ಮೇಲೇರಿ ಯಜ್ಞಕ್ಕೆ ಕಟ್ಟಿಗೆಯನ್ನು ಯಜ್ಞವೇದಿಯ ಮೇಲೆ ತನ್ನ ಮಗನ ಕೈಕಾಲು ಕಟ್ಟಿ ಅದರ ಮೇಲೆ ಮಲಗಿಸಿದನು. ಇದಕ್ಕೆ ಅಬ್ರಹಾಮನ ಮಗನಾದ ಇಸಾಕನು ಎದುರು ಮಾತನಾಡದೆ ಇರುತ್ತಾನೆ. ಇಸಾಕನನ್ನು ಬಲಿ ಕೊಡಲು ಸಿದ್ಧನಾದನು. ಅಬ್ರಹಾಮನೇ ತನ್ನ ಕೈಯೆತ್ತಿ ಕತ್ತಿಯನ್ನು ಹಿಡಿದು ಕೊಲ್ಲಲಿಕ್ಕೆ ಹೋದಾಗ ದೇವದೂತನು ಅಬ್ರಹಾಮನಿಗೆ, ಅಬ್ರಹಾಮನೇ, ನಿನ್ನ ಮಗನಾದ ಇಸಾಕನ ಮೇಲೆ ಕೈ ಹಾಕಬೇಡ, ನಿನ್ನ ನಂಬಿಕೆಯನ್ನು ನೋಡಿದ್ದೇನೆ ಎಂದು ಹೇಳಿದರು. ಆಗ ಅಬ್ರಹಾಮನು ಹಿಂದೆ ತಿರುಗಿ ನೋಡಿದಾಗ ಪೊದೆಯಲ್ಲಿ ಒಂದು ಟಗರು ತನ್ನ ಕೊಂಬಿಂದ ಸಿಕ್ಕಿ ಹಾಕಿಕೊಂಡಿರುತ್ತೆ. ಅದನ್ನು ಹಿಡಿದು ತಂದು ಯಜ್ಞ ಸಮರ್ಪಿಸುತ್ತಾರೆ. ಅಲ್ಲಿಂದ ಹೊರಟು ಬರುತ್ತಾರೆ. ಒಂದು ದಿವಸ ಅಬ್ರಹಾಮನು ತನ್ನ ಸೇವಕರಲ್ಲಿ ಪ್ರಧಾನ ಸೇವಕರೊಬ್ಬರನ್ನು ಕರೆದು, ನೀನು ಹೋಗಿ ನನ್ನ ಮಗನಿಗೆ, ನನ್ನ ಬಂಧುಗಳ ಬಳಿಗೆ ಹೋಗಿ ನನ್ನ ಮಗನಿಗೆ ತಕ್ಕ ಹೆಂಡತಿಯನ್ನು ಹುಡುಕಬೇಕೆಂದು ಪ್ರಮಾಣ ಮಾಡಿಸಿಕೊಳ್ತಾರೆ. ಅದರಂತೆ ಸೇವಕನು ತನ್ನ ದಣಿಯ 10 ಒಂಟೆಗಳನ್ನು ತೆಗೆದುಕೊಂಡು ಆರಾಮ್ ಸೀಮೆಗೆ ಬರುತ್ತಾರೆ. ಆಗ ಸಾಯಂಕಾಲ ರೆಬೆಕ್ಕ ನೀರನ್ನು ತರುವುದಕ್ಕೆ ಬಂದಾಗ ಆ ಪ್ರಧಾನ ಸೇವಕನು ಅವಳಿಗೆ, ಅಮ್ಮ, ಕುಡಿಯಲು ನೀರು ಕೊಡಿ ಎಂದಾಗ ಆಕೆ ತೆಗೆದುಕೊಳ್ಳಿ, ಕುಡಿಯಿರಿ ಎಂದು ಕೊಟ್ಟು ಒಂಟೆಗಳಿಗೂ ನೀರು ತಂದು ದೋಣಿಯಲ್ಲಿ ಸುರಿಯುತ್ತಾಳೆ. ಇದನ್ನು ನೋಡಿ ಸೇವಕನು, ಇವಳೇ ನನ್ನ ದಣಿಯಾದ ಅಬ್ರಹಾಮ ಮಗನಾದ ಇಸಾಕನಿಗೆ ಸರಿಯಾದ ಜೋಡಿ ಎಂದು ಹೇಳಿ ಕರೆದುಕೊಂಡು ಹೊರಟನು.
ರೆಬೆಕ್ಕಳು ಇಸಾಕನನ್ನು ಕಂಡು ಒಂಟೆಯಿಂದ ಇಳಿದು ಗೌರವ ಸೂಚಿಸಿದಳು. ತಾಯಿ ಇಲ್ಲದ ಇಸಾಕನು ತನ್ನ ಹೆಂಡತಿಯಾಗಿದ್ದ ರೆಬೆಕ್ಕಳನ್ನು ಪ್ರೀತಿಸಿದನು. ಇಸಾಕನ ಹೆಂಡತಿ ಗರ್ಭವತಿಯಾಗಿ ಏಸಾವ ಯಾಕೋಬನೆಂಬ ಇಬ್ಬರು ಮಕ್ಕಳನ್ನು ಹೆತ್ತಳು. ಅಬ್ರಹಾಮನು ತೀರಿ ಹೋದ ನಂತರ ದೇವರ ಅನುಗ್ರಹವು ಅವನ ಮಗನಾದ ಇಸಾಕನ ಮೇಲೆ ಉಂಟಾಗುತ್ತದೆ. ಒಂದು ದಿನ ರಾತ್ರಿ ಯೆಹೋವ ದೇವರು ಇಸಾಕನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಹಾಮ ದೇವರು, ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸುವೆನು ಎಂದು ದೇವರು ಹೇಳುತ್ತಾರೆ. ಈ ವಾಕ್ಯವನ್ನು ದೇವರ ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ಈಗ ಸಿಸ್ಟರ್ ತನುಶ್ರೀ ಅವರು ಸಿಸ್ಟರ್ ಈಸಾಕನ ಚರಿತ್ರೆ ನೋಡೋಣ. ಯೆಹೋವ ದೇವರು ತಾನು ಹೇಳಿದ್ದಂತೆ ಸಾರಾಳ ಮೇಲೆ ದಯವಿಟ್ಟು ಸಾರಾಳಿಗೆ ಕೊಟ್ಟ ಮಾತನ್ನು ನೆರವೇರಿಸುತ್ತಾರೆ. ಸಾರಾಳು ವಯಸ್ಸಾಗಿರುವಾಗ ಮಗನನ್ನು ಎತ್ತುತ್ತಾಳೆ. ಅಬ್ರಾಮನು ಸಾರಾಳಲ್ಲಿ ತನ್ನಿಂದ ಹುಟ್ಟಿದ ಮಗನಿಗೆ ಇಸಾಕನೆಂದು ಹೆಸರಿಟ್ಟು 8ನೇ ದಿನದಲ್ಲಿ ದೇವರು ಹೇಳಿದಂತೆ ಸುನ್ನತಿ ಮಾಡಿಸುತ್ತಾರೆ. ಇಸಾಕನು ಹುಟ್ಟಿದಾಗ ಅಬ್ರಾಮನು 100 ವರ್ಷದವನಾಗಿರುತ್ತಾನೆ. ಒಂದು ದಿನ ದೇವರು ಅಬ್ರಾಮನನ್ನು ಪರೀಕ್ಷೆ ಮಾಡುತ್ತಾರೆ. ಯಾವ ರೀತಿ ಅಂದ್ರೆ, ದೇವರು ಅಬ್ರಾಮನಿಗೆ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಎಂದು ಹೇಳುತ್ತಾರೆ. ಆಗ ಅಬ್ರಾಮನು ಬೆಳಗ್ಗೆ ಎದ್ದು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಗಳನ್ನು ತೆಗೆದುಕೊಂಡು ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೋಗುತ್ತಾರೆ. ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿಗೆಯನ್ನು ಇಟ್ಟು ತನ್ನ ಮಗನಾದ ಇಸಾಕನ ಕೈ ಕಾಲುಗಳನ್ನು ಬಿಗಿದು ಅವನನ್ನು ವೇದಿಯ ಮೇಲೆ ಮಲಗಿಸಿ ಯಜ್ಞವನ್ನು ಅರ್ಪಿಸುವುದಕ್ಕೆ ಕತ್ತಿಯನ್ನು ತೆಗೆದುಕೊಂಡನು. ಆಗ ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಾಮನೇ, ಅಬ್ರಾಮನೇ ಎಂದು ಕರೆಯುತ್ತಾರೆ. ಅದಕ್ಕೆ ಆ ದೂತನು, ನಿನ್ನ ಮಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನು ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲ. ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಕಂಡು ಬಂತು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಇನ್ನೊಬ್ಬರು ನಮ್ಮ ಮಧ್ಯದಲ್ಲಿ ಬ್ರದರ್ ಜೋಶುವಾ ಬ್ರದರ್ ಜೋಶುವಾ ಬ್ರದರ್ ಇದೀರಾ? ಬ್ರದರ್ ಜೋಶುವಾ ಇಲ್ವಾ ಅವರು? ಜಾಯ್ನ್ ಆಗಿಲ್ಲ ಬ್ರದರ್ ಅವರು. ಬಂದಿಲ್ಲ. ಓಕೆ ಸಿಸ್ಟರ್, ಓಕೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಆಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಷ್ಟೊತ್ತು ಮಕ್ಕಳು ಅತ್ಯುತ್ತಮವಾದ ರೀತಿಯಲ್ಲಿ ಪುಟ್ಟ ಮಕ್ಕಳಾಗಿದ್ರು ಕೂಡ ಬೈಬಲ್ ಅಲ್ಲಿ ಇರ್ತಕ್ಕಂಥ ಅನೇಕ ವಿಷಯಗಳನ್ನು ಮಕ್ಕಳು ಚೆನ್ನಾಗಿ ತಿಳ್ಕೊಂಡು ಹೇಳಿರುವಂತದನ್ನ ನಾವು ನೋಡ್ತೇವೆ. ಅಬ್ರಾಮನ ಕುರಿತು ಮತ್ತು ಅಬ್ರಾಮನ ಮಗನಾಗಿರ್ತಕ್ಕಂಥ ಇಸಾಕನ ಕುರಿತು ನಾವು ನೋಡುವಾಗ, ಇಸಾಕನು ಯಾರಂತಂದ್ರೆ ಅಬ್ರಾಮನಿಗೆ ಏಕೈಕ ಪುತ್ರನೆಂಬುದಾಗಿ ನಾವು ನೋಡ್ತೇವೆ. ಸಾರಳ ಮತ್ತು ಅಬ್ರಾಮನ ನಡುವೆ ಹುಟ್ಟಿದವನು ಯಾರಂದ್ರೆ ಇಸಾಕನ್ ಎಂಬುದಾಗಿ ನಾವು ಇಲ್ಲಿವರೆಗೆ ಕೇಳ್ತಾ ಬಂದಿದ್ದೇವೆ. ಇಸಾಕನ್ ಯಾರಂತಂದ್ರೆ ಅಬ್ರಾಮನಿಗೆ ಮಗನಾಗಿದ್ದಾರೆ. ಮತ್ತು ಇಸಾಕನ ಒಂದು ಚರಿತ್ರೆ ನಾವು ನೋಡುವಾಗ ಏನಂತಂದ್ರೆ, ಇಸಾಕನಿಗೆ ಮದುವೆ ಆಗಿರುವಂತದ್ದು
ಮತ್ತು ಈಸಾಕನ ಒಂದು ನಮ್ರತೆ, ಒಂದು ಪ್ರೀತಿ, ಅಬ್ರಾಮನಿಗೆ ಹುಟ್ಟಿರುವಾಗ ಅಬ್ರಾಮನು ದೇವರಿಗೆ ವಾಗ್ದಾನ ಮಾಡಿದಂತ ದೇವರು ಅಬ್ರಾಮನಿಗೆ ವಾಗ್ದಾನ ಮಾಡ್ತಾರೆ, ನಿನ್ನ ಮಗನನ್ನು ನನಗೆ ಸಮರ್ಪಣೆ ಮಾಡಬೇಕು ಎಂಬುದಾಗಿ, ನಿನ್ನ ಮಗನ ಪ್ರಾಣವನ್ನು ನನಗೆ ಒಪ್ಪಿಸಿಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ಳುವಾಗ ಅಬ್ರಾಮನು ಧಾರಾಳವಾಗಿ ಒಪ್ಪಿಕೊಳ್ತಾರೆ. ತನ್ನ ಮಗನನ್ನು ಕೊಡುವುದಕ್ಕಾಗಿ ಒಪ್ಪಿಕೊಳ್ತಾರೆ. ತನ್ನ ಮಗನನ್ನು ಯಜ್ಞ ಪೀಠದ ಮೇಲೆ ಮಲಗಿಸುವಾಗ ಕೂಡ ಅಲ್ಲಿ ಇಸಾಕನು ಯಾವ ಕುರಿತು ಪ್ರಶ್ನೆ ಕೂಡ ತಂದೆಗೆ ಮಾಡೋದಿಲ್ಲ. ಅಂದ್ರೆ ಅಷ್ಟು ಒಂದು ತಾಳ್ಮೆ, ಅಷ್ಟು ಒಂದು ಪ್ರೀತಿ, ಅಷ್ಟು ಒಂದು ತಗ್ಗಿಸಿಕೊಳ್ಳುವಂತ ಸ್ವಭಾವ ಇಸಾಕನ ಹತ್ರ ಇರುವಂತದನ್ನು ನೋಡ್ತೇವೆ. ದೇವರು ಅಬ್ರಾಮನಿಗೆ ಯಾವ ರೀತಿಯಲ್ಲಿ ವಾಗ್ದಾನಗಳನ್ನು ಮಾಡಿ ಆಶೀರ್ವದಿಸಿ ಅಬ್ರಾಮನಿಗೆ ಏನೇನು ಹೇಳಿದರೋ ಅದೆಲ್ಲ ವಾಗ್ದಾನಗಳನ್ನು ಈಸಾಕನು ಕೂಡ ಹೇಳುವಂತದನ್ನು ನೋಡ್ತೇವೆ. ಅಬ್ರಾಮನಿಗೆ ಮಾಡಿದಂತ ಆಶೀರ್ವಾದಗಳು ಈಸಾಕನು ಕೂಡ ಬರುವಂತದನ್ನು ನೋಡ್ತೇವೆ. ಈಸಾಕನು ಆ ಎಲ್ಲ ಆಶೀರ್ವಾದಗಳನ್ನು ಪಡ್ಕೊಂಡ. ಈಸಾಕನಿಗೆ ಮದುವೆ ಆಗುವಂಥದ್ದು, ಅಬ್ರಾಮನ ತನ್ನ ಸಂಬಂಧಿಕರಲ್ಲಿ ತನ್ನ ಮಗನಿಗೆ ಹೆಣ್ಣು ತೆಗೆದುಕೊಳ್ಳುವಂಥದ್ದು ಮತ್ತು ಮದುವೆ ಮಾಡುವಂಥದ್ದು, ಅವನ ಜೀವನ ಕುರಿತು ಅನೇಕ ವಿಷಯಗಳು ನಾವು ಕೇಳ್ತಾ ಬಂದಿವಿ. ಪ್ರಿಯ ಸಹೋದರರೇ, ಇಲ್ಲಿ ನಾವು ನೋಡ್ತೀವಿ ಏನಂದ್ರೆ ಈಸಾಕನ ಒಂದು ಗುಣಲಕ್ಷಣ ಏನಂತಂದ್ರೆ ತಂದೆಗೆ ವಿಧೇಯನಾಗಿ ನಡೆಯುವಂತ ಒಬ್ಬ ವ್ಯಕ್ತಿಯಾಗಿದ್ದ. ತಂದೆ ಮಾತನ್ನು ಕೇಳುವಂಥದ್ದು, ತಂದೆಗೆ ಹೇಳುವಂತ ಮಾತಿಗೆ ವಿಧೇಯನಾಗೋದು ಮಾತ್ರವಲ್ಲ, ತಂದೆಗೆ ಯಾವ ಉತ್ತರ ಕೊಡದೆ ಎದುರು ಮಾತನಾಡದೆ ಜೀವಿಸಿರುವಂತದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಈಸಾಕನ ಒಂದು ಚರಿತ್ರೆ ನೋಡುವಾಗ ಈಸಾಕನು ಆ ನಮ್ರತೆಯ ಮತ್ತು ತಗ್ಗಿಸಿಕೊಳ್ಳುವಂತ ಒಂದು ಸ್ವಭಾವನಲ್ಲಿತ್ತು. ತಂದೆ ಮಾತಿಗೆ ವಿಧೇಯನಾಗುವಂತ ಸ್ವಭಾವನಲ್ಲಿತ್ತು. ಆ ಸ್ವಭಾವ ಅವನಿಗಿರುವಾಗ ದೇವರು ಅಬ್ರಾಮನಿಗೆ ಆಶೀರ್ವದಿಸಿದ ಹಾಗೆ ಈಸಾಕನ ಕೂಡ ಆಶೀರ್ವದಿಸ್ತಾರೆ. ಈಸಾಕನ ಜೀವನದಲ್ಲಿ ಕೂಡ ಈಸಾಕನಿಗೆ ರೆಬೆಕ್ಕಳನ್ನು ಮದುವೆ ಮಾಡಿಸ್ತಾರೆ ಮತ್ತು ಆ ರೆಬೆಕ್ಕಳು ಮತ್ತು ಇಸಾಕನ ಇಬ್ಬರ ಮಧ್ಯದಲ್ಲಿ ಇಬ್ಬರು ಮಕ್ಕಳು ಹುಟ್ಟುವಂತದನ್ನ ನಾವು ನೋಡ್ತೇವೆ. ಯಾರಂದ್ರೆ ಏಸಾವ ಮತ್ತು ಯಾಕೋಬ. ಮತ್ತೆ ಅವ್ರ ಮೂಲಕ ಏನಂತಂದ್ರೆ ಈಸಾಕನಿಗೆ ಮಾಡಿದಂತ ಆಶೀರ್ವಾದಗಳನ್ನು ತಿರುಗಿ ತನ್ನ ಮಗನಾದ ಈ ಯಾಕೋಬನಿಗೆ ಮಾಡುವಂತ ಆಶೀರ್ವಾದಗಳನ್ನು ನೋಡ್ತೇವೆ. ಅಬ್ರಾಮನಿಗೆ ಮಾಡಿದಂತ ಆಶೀರ್ವಾದ ಈಸಾಕನಿಗೆ ಮಾಡಿದ್ರು, ಈಸಾಕನಿಗೆ ಮಾಡಿದಂತ ಆಶೀರ್ವಾದಗಳು ಯಾಕೋಬನಿಗೆ ಬಂತು. ಯಾಕೋಬನಿಂದ 12 ಕುಲಗಳು, 12 ಇಸ್ರಾಯೇಲ್ ಜನಾಂಗಗಳು ಉತ್ಪತ್ತಿ ಆಯ್ತು ಎಂಬುದನ್ನು ನಾವು ನೋಡ್ತೇವೆ. ದೇವರು ಅಬ್ರಾಮನಿಗೆ ಮಾಡಿದಂತ ವಾಗ್ದಾನ ಅದು ಯಾಕೋಬನಲ್ಲಿ ನೆರವೇರಿಸಿ ಮುಂದೆ ಯೂದ ಕುಲದಲ್ಲಿ ಯೇಸು ಕ್ರಿಸ್ತನ ಬರುವಂತದನ್ನು ಅನೇಕ ವಿಷಯಗಳಿಂದ ಸೂಚಿಸುವಂತ ನೋಡ್ತೇವೆ. ಯಾಕೆ ದೇವರು ಅಬ್ರಾಮನನ್ನು, ಈಸಾಕನನ್ನು, ಯಾಕೋಬನನ್ನು ಆಶೀರ್ವದಿಸಿದರೆ ಮುಂದೆ ಬರುವಂತ ಯೇಸು ಕ್ರಿಸ್ತನ ಒಂದು ಜನನ ಕುರಿತು, ಯೇಸು ಕ್ರಿಸ್ತನ ಮೂಲಕ ಲೋಕದಲ್ಲಿ ಮಾಡುವಂತ ಕಾರ್ಯದ ಕುರಿತು, ಯೇಸು ಕ್ರಿಸ್ತನ ಮುಂದಕ್ಕೆ ನಡೆಯುವಂತ ಎಲ್ಲ ಪಾಪ ವಿಮೋಚನೆ ಕುರಿತು ಅನೇಕ ವಿಷಯಗಳನ್ನು ದೇವರು ಪ್ಲಾನ್ ಮಾಡಿ ಇವರ ಮೂಲಕ ಒಬ್ಬರನ್ನೊಬ್ಬರು ಆಶೀರ್ವದಿಸ್ತಾ ನಡೆಸಿರ್ತಕ್ಕಂಥ ಸಂಗತಿಯನ್ನು ನಾವು ನೋಡ್ತೇವೆ. ಈಸಾಕನನ್ನು ದೇವರು ಬಲವಾಗಿ ಉಪಯೋಗಿಸಿದರು. ಈಸಾಕನ ಮೂಲಕ ಯಾಕೋಬನಿಗೆ ಆಶೀರ್ವಾದ ಬಂತು. ಅದು ಅಲ್ಲಿಂದ ತಿರುಗಿ ಮುಂದೆ ಅವರ ಕುಟುಂಬದಲ್ಲಿ, ಅವರ ಸಂತತಿಯಲ್ಲಿ, ಅಂದ್ರೆ ಇಸ್ರಾಯೇಲ್ ಜನಾಂಗದಲ್ಲಿ ಆ ಸಂತತಿಯಲ್ಲಿ ಆಶೀರ್ವಾದ ಬರ್ತಾ ಹೋಯ್ತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಮಕ್ಕಳು ಕೂಡ ಅತ್ಯುತ್ತಮವಾದಂತ ಈ ವಾಕ್ಯ ಭಾಗಗಳಿರತಕ್ಕಂಥ ಸಾರಾಂಶ. ಚಿಕ್ಕದಾಗಿದ್ರು ಕೂಡ ಮಕ್ಕಳು, ಪುಟ್ಟ ಮಕ್ಕಳು ಚೆನ್ನಾಗಿ ಅದನ್ನ ವಿವರಣೆ ಮಾಡಿದ್ದಾರೆ. ನನಗೆ ಕೇಳಿ ತುಂಬಾ ಸಂತೋಷವಾಯ್ತು. ಇನ್ನು ಹೆಚ್ಚೆಚ್ಚಾಗಿ ಮಕ್ಕಳು ಕಲೀಲಿ ಮತ್ತು ಇನ್ನು ಹೆಚ್ಚಾಗಿ ಮುಂದೆ ಬರಲಿ. ಮಕ್ಕಳ ಜೀವಿತದಲ್ಲಿ ದೇವರು ಅನೇಕ ಕಾರ್ಯಗಳು ಮಾಡ್ಲಿ ಮತ್ತು ಅವರ ತಂದೆ ತಾಯಿಗಳನ್ನು ಬಲವಾಗಿ ದೇವರು ಉಪಯೋಗಿಸಲಿ. ಆ ಮಕ್ಕಳ ಮಧ್ಯದಲ್ಲಿ ಅವ್ರು ಹೇಳಿಕೊಡುವಾಗ ಅವ್ರಿಗೆ ಕೊಟ್ಟಂತ ಜ್ಞಾನಕ್ಕಾಗಿ ನಾ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮಕ್ಕಳಿಗೆ ದೇವ್ರು ಕೊಟ್ಟಂತ ಜ್ಞಾನಕ್ಕಾಗಿ ಕೂಡ ನಾ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ರೀತಿಯಲ್ಲಿ ಈ ದಿನದಲ್ಲಿ ಒಂದು ಕ್ಲಾಸಿಗೆ ಅಟೆಂಡ್ ಆಗಿ ಆ ಮಕ್ಕಳು ಭಾಗವಹಿಸಿದಕ್ಕಾಗಿ ಮತ್ತು ಸೇರಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗಾಗಿ ಮತ್ತೆಲ್ಲರಿಗಾಗಿ ನಾನು ಮತ್ತೊಂದು ಆರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಕೊನೆಯದಾಗಿ ನಾವು ಈ ಕ್ಲಾಸ್ ಅನ್ನು ಮುಕ್ತಾಯ ಮಾಡುವಾಗೆ